ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸೈಡ್ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಚನಾ ಮಸಾಲ. ಚನಾ ಮಸಾಲ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಅಲ್ವಾ. ಆ್ಯಂಡ್ ಇದು ಚಪಾತಿ, ರೋಟಿ, ಪೂರಿ, ಇಡ್ಲಿ, ದೋಸೆ ಯಾವುದಕ್ಕೆ ಬೇಕಾದರೂ ನಾವು ಬೆಸ್ಟ್ ಕಾಂಬಿನೇಷನ್ ಆಗಿ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬ ಸುಲಭ. ಹಲೋ ಎವ್ರಿವನ್, ವೆಲ್ಕಮ್ ಟು ರಮಾಸ್ ರುಚಿ. ನಾನು ರಮಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಪ್ಯಾನ್ ಬಿಸಿ ಮಾಡಿಕೊಂಡು 2 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ದಪ್ಪಗೆ ಹಚ್ಚಿಟ್ಟಿರುವಂತಹ 1 ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಒಂದು 8ರಿಂದ 10 ಹೆಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೊಮೊಟೊನ ನಾನು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹೀಗೇನೆ ಇದನ್ನ ಕಡಿಮೆ ಉರಿಲಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾವು ಈ ಥರ ಹುರಿದು ಚನಾ ಮಸಾಲ ಮಾಡೋದ್ರಿಂದ ಅದರ ರುಚಿನೇ ಬೇರೆ ಆಗುತ್ತೆ. ಹಾಗೇನೆ ಕೂಡ ನಾವು ರುಬ್ಬಿ ಮಾಡ್ಬೋದು, ಆದ್ರೆ ನಾವು ಈ ಥರ ಎಣ್ಣೆಲಿ ಇದನ್ನ ಫ್ರೈ ಮಾಡಿ ರುಬ್ಬೋದ್ರಿಂದ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಲವಂಗ ಹಾಗೂ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ. ಅಷ್ಟರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಒಗಟನ್ನ ಕೇಳಿದ್ದೆ. ತೀರಾ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ, ಏನದು ಅಂತ. ಅದಕ್ಕುತ್ತರ ಬುಗುರಿ. ಹಾಗೆ ಇವತ್ತಿನ ಒಗಟು, ಅಂಗೈ ಕೊಟ್ರೆ ಮುಂಗೈನೂ ನುಂಗುತ್ತೆ, ಏನದು? ಉತ್ತರ ಗೊತ್ತಾಯ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಆರಿಸ್ಕೋಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಈ ತರ ಮೆಥಡಲ್ಲಿ ನೀವು ಮನೆಯಲ್ಲೇನೆ ಚನ್ನಾ ಮಸಾಲ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾವು ಯೂಶಲಿ ರೆಸ್ಟೋರೆಂಟಲ್ಲಿ, ಹೋಟೆಲ್ಗಳಲ್ಲೆಲ್ಲ ಈ ಟೇಸ್ಟಲ್ಲಿ ನಾವು ಚನ್ನಾ ಮಸಾಲ ತಿಂದಿರ್ತೀವಿ. ಸೊ ಅದನ್ನ ನಾವು ಮನೇಲೆ ಮಾಡ್ಕೊಟ್ಟಾಗ ದೊಡ್ಡವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನಾನು ಯಾವ ರೆಡಿಮೇಡ್ ಚನ್ನಾ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಇರುವಂತ ಮಸಾಲೆ ಪೌಡರ್ಸ್ನ ಹಾಕಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಫೈನ್ ಪೇಸ್ಟ್ ಆಗಿದೆ. ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದು 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮಸಾಲ ನಾವು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ನಾವು ಮುಂಚೆನೆ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಬ್ಬಿದೀವಲ್ಲ. ಸೊ ಇಲ್ಲೇನು ಮತ್ತೆ ಫ್ರೈ ಮಾಡೋವಂಥದ್ದೇನು ಬೇಕಾಗಲ್ಲ. ಈಗ ನಾನು ಸ್ವಲ್ಪ ಅರಿಶಿನ, 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1.5 ಸ್ಪೂನ್ ಧನಿಯಾ ಪೌಡರ್ ಹಾಗೂ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಇದಕ್ಕೆಲ್ಲ ನಾವು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದಾದ್ಮೇಲೆ ನಾವು ಇದಕ್ಕೆ ನೆನೆಸಿಟ್ಕೊಂಡಿರೋಂತಹ ಚನಾನ ಇವಾಗ ಸೇರಿಸೋಣ. ನೋಡಿ, ನಾನಿಲ್ಲಿ 1 ಬೌಲಷ್ಟು ಚನಾನ 4 ಅವರ್ಸ್ ನೆನೆಸಿಟ್ಕೊಂಡಿದ್ದೆ. ಈ ಥರ ಪ್ರೆಸ್ ಮಾಡಿದಾಗ ಅದು ಈ ಥರ ಓಪನ್ ಆದರೆ ಸಾಕು. ಇದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ನಾವು ನೀರನ್ನ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು. ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ತೆಳು ಬೇಕಂದ್ರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಗಟ್ಟಿಯಾಗಿ ಬೇಕು ಗ್ರೇವಿ ಥರ ಅಂದಾಗ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಹಾಗೂ 1 ಗ್ಲಾಸ್ ಅಷ್ಟು ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಗ್ರೇವಿ ಟೈಪಲ್ಲಿ ಇರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಅದ್ರ ಘಮ ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ ನಾವು ವಿಜಲ್ನ ಹಾಕಿ 2 ವಿಜಲ್ನ ಕೂಗಿಸ್ಕೊಳ್ಳೋಣ. ಇದು 2 ವಿಜಲ್ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ, ಹಾಗೇನೆ ತುಂಬ ರುಚಿಯಾಗೂ ಕೂಡ ಇತ್ತು. ಸೊ ನೋಡಿ, ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ? ಆಹಾ, ತಿಂತಾ ಇದ್ರೆ ರುಚಿನ ನಾವು ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಇದೇ ಥರ ನಿಮಗೆ ಒಳ್ಳೊಳ್ಳೆ ಈಸಿ ರೆಸಿಪೀಸ್ ಬೇಕಂದರೆ ರಮಾಸ್ ರುಚಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಮರಿದೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ
ಆಹಾರ ಸರಿ ಇದ್ರೆ ಯಾವುದೇ ಔಷಧಿನೂ ಬೇಕಿಲ್ಲ, ಆಹಾರ ಸರಿ ಇಲ್ಲ ಅಂದ್ರೆ ಯಾವುದೇ ಔಷಧಿನೂ ಕೆಲಸ ಮಾಡಲ್ಲ. ಸೊ ಚೆನ್ನಾಗ್ತೀನಿ, ಖುಷಿಯಾಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.